ಹೆಲ್ಲೋ RCB ಅಭಿಮಾನಿಗಳೇ, ಎಲ್ಲರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್. ಗುರು, ಟಾಟಾ IPL 2025 RCB ವರ್ಸಸ್ KKR ಮ್ಯಾಚ್ ಗೆ ಇನ್ನೇನು ಕ್ಷಣಗಣನೆ ಅಂತಾನೆ ಹೇಳ್ಬೋದು. 7:30 ಮ್ಯಾಚ್ ಶುರು ಆಗ್ತಿದೆ. 5:30 ಓಪನಿಂಗ್ ಸೆರೆಮನಿ ನಡೆಯುತ್ತೆ. ಟಾಟಾ IPL 2025 ಇದು RCB ಆಡ್ತಿದ್ದಾರೆ ಕೋಲ್ಕತಾ ನೈಟ್ ರೈಡರ್ಸ್ ಮೇಲೆ, ಅದು ಈಡನ್ ಗಾರ್ಡನ್ಸ್ ಅಲ್ಲಿ. RCB ಪ್ಲೇಯಿಂಗ್ 11 ಯಾವ ರೀತಿ ಇದೆ, ಕೋಲ್ಕತಾ ನೈಟ್ ರೈಡರ್ಸ್ ಪ್ಲೇಯಿಂಗ್ 11 ಯಾವ ರೀತಿ ಇರ್ಬೋದು ಅನ್ನೋದು ಒಂದು ಪ್ರೆಡಿಕ್ಷನ್ ಮಾಡೋಣ. ಯಾವ ಟೀಮ್ ಸ್ಟ್ರಾಂಗ್ ಆಗಿದೆ, ಯಾವ ಟೀಮ್ ಗೆಲ್ಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ನೋಡಿ, ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಾಗಿಂದ ಪ್ರತಿಯೊಂದು ತಂಡ ಕೂಡ ಅದನ್ನೇ ಯೋಚನೆ ಮಾಡಿರ್ತಾರೆ, ಆದಷ್ಟು ರನ್ಸ್ ನ ಕಲೆ ಹಾಕ್ಬೇಕು ಅಂತ. ಲಾಸ್ಟ್ ಸೀಸನ್ ತೋರಿಸ್ಕೊಟ್ಟಿದ್ದಾರೆ ಸನ್ ರೈಸರ್ಸ್ ಹೈದರಾಬಾದ್ ಯಾವ ರೀತಿ 250 ಮೇಲೆ ಹೊಡಿಬಹುದು ಅಂತಾನು ತೋರಿಸ್ಕೊಟ್ಟಿದ್ದಾರೆ. ಲಾಸ್ಟ್ ಸೀಸನ್ 2-3 ಸಲ ಹೊಡಿತಾರೆ ಸನ್ ರೈಸರ್ಸ್ ಹೈದರಾಬಾದ್. RCB ಒಂದ್ಸಲ SRH ಮೇಲೆ ಚೇಸ್ ಮಾಡುವಾಗ 262 ರನ್ಸ್ ಬರುತ್ತೆ. ಮತ್ತೆ ಕೋಲ್ಕತಾ ನೈಟ್ ರೈಡರ್ಸ್ ಹೊಡಿತಾರೆ. ಅಂದ್ರೆ ಇದು 200 ಒಂಥರ 200 ಅದು ಒಂದು ದೊಡ್ಡ ಸ್ಕೋರ್ ಅಂತಾನೆ ಅನ್ಸಲ್ಲ. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಾಗ ಬ್ಯಾಟಿಂಗ್ ಡೆಪ್ತ್ ಇರುತ್ತೆ, ನಂಬರ್ 8 ಅಲ್ಲೂ ಬ್ಯಾಟರ್ ಇರ್ತಾರೆ. ಅವಾಗ ಟಾಪ್ ಆರ್ಡರ್ ಬ್ಯಾಟರ್ಸ್ ಆರಾಮಾಗಿ ಫ್ರೀಡಮ್ ಆಗಿ ಅವ್ರು ಆದಷ್ಟು ರನ್ಸ್ ನ ಕಲೆ ಹಾಕ್ಬೋದು, ಸುಮ್ನೆ ಬೀಸ್ತಿರ್ಬೋದು. ಇಲ್ಲಿ ಮುಂಚೆ ಎಲ್ಲ ಹೆಂಗಿರ್ತಿತ್ತು ಅಂದ್ರೆ ಪವರ್ ಪ್ಲೇ ಯೂಸ್ ಮಾಡ್ಕೊಬೇಕು, ಮತ್ತೆ ಮಿಡ್ಲ್ ಓವರ್ಸ್ ಅಲ್ಲಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡ್ಬೇಕು, ವಿಕೆಟ್ಸ್ ಜಾಸ್ತಿ ಕೊಡಬಾರ್ದು, ಆ ತರ ಇತ್ತು ಗೇಮ್ ಪ್ಲಾನ್. ಇಂಪ್ಯಾಕ್ಟ್ ಪ್ಲೇಯರ್ ರೂಲ್ ಬಂದಾಗಿಂದ ಯಾರು ಕೂಡ ಯೋಚನೆ ಮಾಡಲ್ಲ, ಸುಮ್ನೆ ಬೀಸ್ತಿರ್ತಾರೆ. ಏನಕ್ಕಂದ್ರೆ ನಂಬರ್ 8 ಬ್ಯಾಟರ್ಸ್ ಇದಾರೆ, ಏನಕ್ಕೆ ನಾವು ಸ್ಲೋ ಆಗಿ ಆಡ್ಬೇಕು ಮಿಡ್ಲ್ ಓವರ್ಸ್ ಅಲ್ಲಿ ಅಂತಂದು ಅದನ್ನು ಯೂಸ್ ಮಾಡ್ಕೊಂತಾರೆ. ಪವರ್ ಪ್ಲೇ ತರಾನೇ ಯೂಸ್ ಮಾಡ್ಕೊಂತಾರೆ ಅದನ್ನು. ಎಷ್ಟೇ ಜನ ಫೀಲ್ಡರ್ಸ್ ಅದನ್ನೆಲ್ಲ ಏನು ತಲೆಗೆ ಹಾಕೊಳಲ್ಲ, ಸುಮ್ನೆ ಬೀಸ್ತಿರ್ತಾರೆ. ಒಂದ್ ಕ್ಯಾಮಿಯೋ ಬಂದ್ರೆ ಸಾಕು, 15 ಬಾಲಿಗೆ 30ರಿಂದ 35 ರನ್ ಬಂದ್ರೆ ಸಾಕು, ಆ ತರನೇ ಯೋಚನೆ ಮಾಡ್ತಾರೆ. ಯಾರು ಕೂಡ 50-100 ಮಾಡ್ಬೇಕು ಅಂತ ಎಲ್ಲ ಯೋಚನೆ ಮಾಡಲ್ಲ. ಇವಾಗ ಬ್ಯಾಟಿಂಗ್ ಡೆಪ್ತ್ ಇದೆ, ಪ್ರತಿಯೊಬ್ರು ಕೂಡ 15 ಬಾಲ್ 30ರಿಂದ 35 ರನ್ ಕ್ಯಾಮಿಯೋ ಆಡಿದ್ರೆ ಆರಾಮಾಗಿ ಬಂದ್ಬಿಡುತ್ತೆ, 250+ ರನ್ಸ್ ನ ಕಲೆ ಹಾಕ್ಬೋದು. ಆ ತರ ಯೋಚನೆದಲ್ಲೇ ಹಿಡಿತಾರೆ ಪ್ರತಿಯೊಂದು ಫ್ರಾಂಚೈಸಿನು. RCB ಪ್ಲೇಯಿಂಗ್ 11 ಈ ಸಲ ತುಂಬಾ ಬಲಿಷ್ಠವಾಗಿದೆ. ಇಷ್ಟು ವರ್ಷ ನಾವೇನ್ ಹೇಳ್ತಿದ್ದು, RCB ಕಡೆ ಒಳ್ಳೆ ಬೌಲಿಂಗ್ ಲೈನ್ ಅಪ್ ಇಲ್ಲ, ಎಷ್ಟು ಹೊಡೆದು ಕೂಡ RCB ಬೌಲರ್ಸ್ ಅದನ್ನ ಹೊಡ್ಸ್ಕೊಂಡ್ಬಿಡ್ತಾರೆ ಅನ್ನೋ ರೀತಿನೇ ಇದ್ದಿದ್ದು. ಬಟ್ ಈ ಸಲ ಸಖತ್ತಾಗಿ ಪಿಕ್ ಮಾಡಿದ್ದಾರೆ, ಬೌಲಿಂಗ್ ಲೈನ್ ಅಪ್ ಕೂಡ ಸಖತ್ತಾಗಿದೆ. ಮತ್ತೆ ನಾವು RCB ಅಭಿಮಾನಿಗಳು RCB ಟಾಸ್ ಗೆಲ್ಬೇಕು, RCB ಚೇಸ್ ಮಾಡದೇನೆ RCB ಗೆಲ್ಲೋ ಚಾನ್ಸಸ್ ಜಾಸ್ತಿ, RCB ಫಸ್ಟ್ ಬ್ಯಾಟಿಂಗ್ ಮಾಡಿದ್ರೆ ಬೌಲರ್ಸ್ ಹೊಡ್ಸ್ಕೊಂಡ್ಬಿಡ್ತಾರೆ, ಆ ತರ ಎಲ್ಲ ಯೋಚನೆ ಇತ್ತು. ಬಟ್ ಈ ಸೀಸನ್ ಇಂದ ಅದನ್ನೆಲ್ಲ ಬಿಟ್ಬಿಟ್ಟು ಆರಾಮಾಗಿ ಡ್ಯೂ ಇಲ್ಲ ಅಂದ್ರೆ ಫಸ್ಟ್ ಬ್ಯಾಟಿಂಗ್ ಮಾಡೋದು ಕೂಡ RCB ಗೆಲ್ಲೋ ತಾಕತ್ತಿದೆ. ಆ ತರ ಬೌಲಿಂಗ್ ಲೈನ್ ಅಪ್ ಇದೆ RCBದು. ಡ್ಯೂ ಇದ್ರೆ ಮಾತ್ರ ಚೇಸ್ ಮಾಡೋದು ಒಳ್ಳೇದು, ಇಲ್ಲಾಂದ್ರೆ RCB ಟಾಸ್ ಸೋತು ಫಸ್ಟ್ ಬ್ಯಾಟಿಂಗ್ ಆಡೋದು ಕೂಡ ಏನೂ ತೊಂದರೆ ಇಲ್ಲ. ಬೌಲಿಂಗ್ ಲೈನ್ ಅಪ್ ಬಲಿಷ್ಠವಾಗಿದೆ. ನೋಡಿ, ಇವಾಗ RCB ಪ್ಲೇಯಿಂಗ್ 11 ನೋಡೋದಾದ್ರೆ ಓಪನರ್ಸ್ ಬರೋದು ವಿರಾಟ್ ಕೊಹ್ಲಿ ಮತ್ತೆ ಫಿಲ್ ಸಾಲ್ಟ್. 100% ಇವರೇ ಓಪನರ್ಸ್ ಬರ್ತಾರೆ. ವಿರಾಟ್ ಕೊಹ್ಲಿ ಅವ್ರದ್ದು ಓಪನಿಂಗ್ ಅಲ್ಲೂ ನಂಬರ್ ಸಖತ್ತಾಗಿದೆ, ಮತ್ತೆ ನಂಬರ್ 3 ಅಲ್ಲೂ ಸಖತ್ತಾಗಿ ಆಡಿದ್ದಾರೆ. ಅವ್ರು ಓಪನಿಂಗ್ ಮಾಡ್ತಾರೆ. ದೇವದತ್ ಪಡಿಕ್ಕಲ್ ಅವ್ರು ಯಾರು ಕೂಡ ಓಪನಿಂಗ್ ಬರಲ್ಲ. ವಿರಾಟ್ ಕೊಹ್ಲಿ ಅವರು ಮತ್ತೆ ಫಿಲ್ ಸಾಲ್ಟ್ ಓಪನಿಂಗ್ ಬರ್ತಾರೆ. 1 ಡೌನ್ ಲಿವಿಂಗ್ ಸ್ಟೋನ್ ಬರ್ಬೇಕು. ರೀಸನ್ ಏನಂದ್ರೆ ಲಿವಿಂಗ್ ಸ್ಟೋನ್ ಅವ್ರದ್ದು ಸ್ಪಿನ್ನರ್ಸ್ ವಿರುದ್ಧ ಸ್ಟ್ರೈಕ್ ರೇಟ್ ತುಂಬಾ ಕಡಿಮೆ ಇದೆ, ಲೆಸ್ ದ್ಯಾನ್ 100 ಇದೆ. ಅವ್ರನ್ನ ನೀವು ನಂಬರ್ 4 ನಂಬರ್ 5 ಅಲ್ಲಿ ಇಟ್ರೆ ಅವರು ಮಿಡ್ಲ್ ಓವರ್ಸ್ ಅಲ್ಲಿ ಬಂದು ಬ್ಯಾಟಿಂಗ್ ಆಡ್ಬೇಕಾಗುತ್ತೆ. ಆ ಮಿಡ್ಲ್ ಓವರ್ 7 to 15 ಓವರ್ಸ್ ಅಲ್ಲಿ ಮ್ಯಾಕ್ಸಿಮಮ್ ಸ್ಪಿನ್ನರ್ಸ್ ಯೂಸ್ ಮಾಡೋದು. ಆಪೋಸಿಷನ್ ಟೀಮು ಯಾವುದೇ ಟೀಮ್ ಆಗಿರ್ಲಿ ಮಿಡ್ಲ್ ಓವರ್ಸ್ ಅಲ್ಲಿ ಸ್ಪಿನ್ನರ್ಸ್ ಬರ್ತಾರೆ. ಆ ಟೈಮ್ ಅಲ್ಲಿ ಲಿವಿಂಗ್ ಸ್ಟೋನ್ ಇರೋದು ತುಂಬಾ ಸೂಕ್ತ ಅಲ್ಲ. ಅದಕ್ಕೆ ಅವ್ರನ್ನ ಟಾಪ್ ಆರ್ಡರ್ ಕಳಿಸ್ಬೇಕು. ನಂಬರ್ 3 ಅಲ್ಲಿ ಲಿವಿಂಗ್ ಸ್ಟೋನ್ ಅವ್ರನ್ನ ಹೋಗ್ಬಿಟ್ಟು ಪವರ್ ಪ್ಲೇ ಯೂಸ್ ಮಾಡ್ಕೋಗೋರು, ಆಡು, ನಿಮ್ ಕೈಲಿ ಎಷ್ಟಾಗುತ್ತೋ ಫ್ರೀಡಮ್ ಕೊಟ್ಬಿಡ್ಬೇಕು. ನೀವು ಒಂದ್ ಕಡೆ ನಿಂತ್ಕೊಂಡು ಆಡಿ ಆ ತರ ಎಲ್ಲ ಇರಬಾರ್ದು. ಕನ್ಸಾಲಿಡೇಟ್ ಗೇಮ್ ಅಂತೂ ಆಡ್ಲೇಬಾರ್ದು. ಫ್ರೀಡಮ್ ಕೊಟ್ಟು ಹೋಗ್ಬಿಟ್ಟು ನಿನ್ನ ಆಟ ನೀನ್ ಆಡು ಅಂತ ಅವ್ರನ್ನ ನಂಬರ್ 3 ಅಲ್ಲಿ ಅವ್ರನ್ನ ಫಿಕ್ಸ್ ಮಾಡ್ಬೇಕು. ನಂಬರ್ 4 ನಂಬರ್ 5 ನಂಬರ್ 6 ಇಲ್ಲಿ ಸ್ಪಿನ್ನರ್ಸ್ ಯಾರಪ್ಪ ಸಖತ್ತಾಗಿ ಆಡೋದು? ಇಂಡಿಯನ್ ಪ್ಲೇಯರ್ಸ್ ಯಾರು? ರಜತ್ ಪಟಿದಾರ್ ಸಖತ್ತಾಗಿ ಆಡ್ತಾರೆ ಸ್ಪಿನ್ನರ್ಸ್ ಗೆ, ಮತ್ತೆ ದೇವದತ್ ಪಡಿಕ್ಕಲ್ ಮತ್ತೆ ಜಿತೇಶ್ ಶರ್ಮಾ. ಇವ್ರನ್ನ ನಂಬರ್ 4 ನಂಬರ್ 5 ನಂಬರ್ 6 ಅಲ್ಲಿ ಇದ್ ಮಾಡ್ಬೇಕು. ಮತ್ತೆ ಕೃಣಾಲ್ ಪಾಂಡ್ಯ ಕೂಡ ಆಪ್ಷನ್ ಇದೆ. ಅವರು ಒಂದು ಲೆಫ್ಟ್ ಹ್ಯಾಂಡ್ ತರಬೇಕು, ಲೆಫ್ಟ್ ಹ್ಯಾಂಡರ್ ಇದ್ರೆ ಸಖತ್ತಾಗಿರುತ್ತೆ ಸ್ಪಿನ್ನರ್ಸ್ ವಿರುದ್ಧ ಅಂತ ಏನಾದ್ರು ಯೋಚನೆ ಮಾಡಿ ಕೃಣಾಲ್ ಪಾಂಡ್ಯ ಅವ್ರನ್ನು ತರಬಹುದು. ಸಖತ್ತಾಗಿ ನೋಡಿ ಎಷ್ಟು ಆಪ್ಷನ್ಸ್ ಇದೆ. ಮುಂಚೆ ಅಂದ್ರೆ ನಮ್ಮ RCB ಟೀಮು ಡಿಪೆಂಡೆನ್ಸಿ ಇರ್ತಿತ್ತು, ಬ್ಯಾಟಿಂಗ್ ಅಲ್ಲಿ 3 ಜನ ಮೇಲೆ ಡಿಪೆಂಡೆನ್ಸಿ ಇರ್ತಿತ್ತು. ನಾವು ನೋಡ್ತಾ ಬಂದಿದೀವಿ, ವಿರಾಟ್ ಕೊಹ್ಲಿ, ಕ್ರಿಸ್ ಗೇಲ್ ಮತ್ತೆ AB ಡಿ ವಿಲಿಯರ್ಸ್ ಮೇಲೆ ಜಾಸ್ತಿ ಡಿಪೆಂಡೆನ್ಸಿ ಇರ್ತಿತ್ತು. ಇಂಡಿಯನ್ ಬ್ಯಾಟರ್ಸ್ ಬೇರೆ ಬ್ಯಾಟರ್ಸ್ ಇಂದ ರನ್ಸ್ ಬರ್ತಿರ್ಲಿಲ್ಲ. ಅದಾದ ನಂತರ ವಿರಾಟ್ ಕೊಹ್ಲಿ, ಫ್ಯಾಫ್ ಡು ಪ್ಲೆಸಿಸ್, ಗ್ಲೆನ್ ಮ್ಯಾಕ್ಸ್ವೆಲ್, ಅವಾಗ ರಜತ್ ಪಟಿದಾರ್ ಬರ್ತಾರೆ, ಗೇಮ್ ಅಲ್ಲಿ ಸಖತ್ತಾಗಿ ಆಡ್ತಾರೆ. ಅವ್ರು ಆಕ್ಷನ್ ಅಲ್ಲಿ ಅವ್ರನ್ನ ಪಿಕ್ ಮಾಡಲ್ಲ, ಅವ್ರನ್ನ ರೀಪ್ಲೇಸ್ಮೆಂಟ್ ಆಗಿ RCB ಚೂಸ್ ಮಾಡೋದು. ಅವ್ರು ಸಖತ್ತಾಗಿ ಆಡ್ತಾರೆ. ಎಲಿಮಿನೇಟರ್ ಅಲ್ಲಿ ಇದೇ ಈಡನ್ ಗಾರ್ಡನ್ಸ್ ಅಲ್ಲಿ ಇವತ್ತು ಆಡ್ತಿದೀವಲ್ಲ, ಅದೇ ಸ್ಟೇಡಿಯಂ ಅಲ್ಲಿ LSD ಮೇಲೆ 100 ಹೊಡಿತಾರೆ. ಅದು ಎಲಿಮಿನೇಟರ್ ಗೇಮ್ ಗುರು, ಸಾಮಾನ್ಯ ಗೇಮ್ ಅಲ್ಲ. ಪ್ಲೇ ಆಫ್ಸ್ ಅಲ್ಲಿ ಎಲಿಮಿನೇಟರ್ ಅಂತ ಟಫ್ ಗೇಮ್ ಬೇರೆ ಯಾವ್ದು ಇರಲ್ಲ.
ಕ್ವಾಲಿಫೈಯರ್ 1 ಅಂದ್ರೆ ಒಂದು ಚಾನ್ಸ್ ಇರುತ್ತೆ, ಸೋತ್ರು ಕೂಡ ನೆಕ್ಸ್ಟ್ ಮ್ಯಾಚ್ ಕ್ವಾಲಿಫೈಯರ್ 2 ಆಡ್ಬಿಟ್ಟು ನಾವು ಫೈನಲ್ಸಿಗೆ ಹೋಗ್ಬೋದು. ಅಂದ್ರೆ ಎಲಿಮಿನೇಟರ್ ಅಂದ್ರೆ ಹಂಗಲ್ಲ, ಡೂ ಆರ್ ಡೈ ಅಂತ ಪ್ರೆಷರ್ ಗೇಮ್ ಎಲ್ಲೂ ಸಿಗಲ್ಲ IPL ಅಲ್ಲಿ. ಎಲಿಮಿನೇಟರ್ ಅಂತ ಗೇಮ್ ಅಲ್ಲಿ ಇವ್ರು 100 ಹೊಡಿತಾರೆ ಇದೇ ಈಡನ್ ಗಾರ್ಡನ್ ಸ್ಟೇಡಿಯಂ ಅಲ್ಲಿ. ಅವರು ಸ್ಪಿನ್ನರ್ಸ್ ವಿರುದ್ಧ ಸಖತ್ತಾಗಿರೋದ್ರಿಂದ ಅವ್ರನ್ನ ನಂಬರ್ 4 ರಜತ್ ಪಟ್ಟಿದಾರ್, ನಂಬರ್ 5 ದೇವದತ್ ಪಡಿಕಲ್ ಅಥವಾ ಕೃಣಾಲ್ ಪಾಂಡ್ಯ ಅಥವಾ ಜಿತೇಶ್ ಶರ್ಮಾ ಯಾರನ್ನ ಬೇಕಾದ್ರೂ ಯೂಸ್ ಮಾಡ್ಕೊಬಹುದು. ಸಖತ್ತಾಗಿ ಆಡ್ತಾರೆ ಎಲ್ಲರೂ ಕೂಡ ಸ್ಪಿನ್ ವಿರುದ್ಧ. ರಜತ್ ಪಟ್ಟಿದಾರ್ ಅವ್ರು ಮೊದಲನೇದಾಗಿ ಬರ್ಬೇಕು, ಮಿಡ್ಲ್ ಓವರ್ಸ್ ಅಲ್ಲಿ ಅವ್ರನ್ನ ಜಾಸ್ತಿ ಯೂಸ್ ಮಾಡ್ಕೊಬೇಕು. RCB ತುಂಬಾ ರನ್ಸ್ ನ ಕಲೆ ಹಾಕ್ಬೋದು. ನಂಬರ್ 4, ನಂಬರ್ 5, ನಂಬರ್ 6 ಆಯ್ತು. ಅದಾದ ನಂತರ ನಂಬರ್ 7 ಟಿಮ್ ಡೇವಿಡ್ ಅಥವಾ ರೊಮ್ಯಾರೋ ಶೆಫರ್ಡ್, ಯಾರು ಬೇಕಾದ್ರೂ ಬರ್ಲಿ. ನಂಬರ್ 8 ಅಲ್ಲ ಸಾರಿ ನಂಬರ್ 8, ನಂಬರ್ 7 ಕೃಣಾಲ್ ಪಾಂಡ್ಯ, ನಂಬರ್ 8 ರೊಮ್ಯಾರೋ ಶೆಫರ್ಡ್ ಅಥವಾ ಟಿಮ್ ಡೇವಿಡ್, ಯಾರು ಬೇಕಾದ್ರೂ ಚೂಸ್ ಮಾಡ್ಲಿ. ನನ್ನ ಅನಿಸಿಕೆ ರೊಮ್ಯಾರೋ ಶೆಫರ್ಡ್ ಅವನ್ನ ಹಾಕೊಂಡ್ರೆ ಸಖತ್ತಾಗಿರುತ್ತೆ ಅಂತ ನನ್ನ ಅನಿಸಿಕೆ. ಟಿಮ್ ಡೇವಿಡ್ ಏನು ಕಡಿಮೆ ಇಲ್ಲ, ಅದೇ ರೊಮ್ಯಾರೋ ಶೆಫರ್ಡ್ ರೀಸೆಂಟ್ ಆಗಿ ನೀವು ನೋಡಿರ್ತೀರ 6 ಹೀಟಿಂಗ್ ಚಾಲೆಂಜ್, ಅದೆಲ್ಲ ಒಂದು ಪ್ರಾಕ್ಟೀಸ್ ಸೆಷನ್ ಆಗಿದ್ದು ಕೂಡ. ರೊಮ್ಯಾರೋ ಶೆಫರ್ಡ್ ಲಾಸ್ಟ್ ಸೀಸನ್ ಅಲ್ಲಿ ಮುಂಬೈ ಇಂಡಿಯನ್ಸ್ಗೆ ಲಾಸ್ಟ್ ಕೊನೆಗೆ ಬಂದ್ಬಿಟ್ಟು 6 ಬಾಲಿಗೆ 31 ರನ್ ಏನೋ ಹೊಡಿತಾರೆ. ಆ ತರ ಇಂಪ್ಯಾಕ್ಟ್ ಮಾಡಿದ್ದಾರೆ. ಟಿಮ್ ಡೇವಿಡ್ ಕೂಡ ಸಖತ್ತಾಗಿ ಆಡ್ತಾರೆ, ಅದೇ ಅವರು ಸ್ಪಿನ್ನರ್ಸ್ಗೆ ಒಂದ್ ಸ್ವಲ್ಪ ಸ್ಟ್ರಗಲ್ ಮಾಡ್ತಾರೆ. ರೊಮ್ಯಾರೋ ಶೆಫರ್ಡ್ ಅವರು ಇದ್ರೆ ಸೂಕ್ತ ಅಂತ ನನಗೆ ಅನಿಸ್ತಿದೆ. ನಿಮಗೆ ಏನಿಸುತ್ತೆ, ಟಿಮ್ ಡೇವಿಡ್ ಆಡ್ಬೇಕಾ ಅಥವಾ ರೊಮ್ಯಾರೋ ಶೆಫರ್ಡ್ ಆಡ್ಬೇಕಾ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ನೋಡಿ, RCB ಫಸ್ಟ್ ಬ್ಯಾಟಿಂಗ್ ಆಡುವಾಗ ಇದು ಪ್ಲೇಯಿಂಗ್ 11 ಇರುತ್ತೆ. ನಂಬರ್ 8 ವರ್ಗೂ ಆಯ್ತು. ಇನ್ನು 3 ಯಾರಪ್ಪ ಅಂದ್ರೆ ಭುವನೇಶ್ವರ್ ಕುಮಾರ್, ಹೇಸಲ್ವುಡ್ ಮತ್ತೆ ಯಶ್ ದಯಾಳ್, ಇವ್ರು ಇರ್ತಾರೆ ಪ್ಲೇಯಿಂಗ್ 11 ಅಲ್ಲಿ. RCB ನೆಕ್ಸ್ಟ್ ಬೌಲಿಂಗ್ ಮಾಡುವಾಗ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಏನ್ ಇಂಪ್ಯಾಕ್ಟ್ ಪ್ಲೇಯರ್ ಯಾರ ಬದಲಿಗೆ ಯಾರನ್ನ ತರ್ತಾರೆ ಅಂದ್ರೆ ದೇವದತ್ ಪಡಿಕಲ್ ಅವ್ರ ಜಾಗಕ್ಕೆ ರಸಿಕ್ ಸಲಾಮ್ದಾರ್ ಅಥವಾ ಸುಯಾಶ್ ಶರ್ಮಾ ಅವ್ರನ್ನ ಚೂಸ್ ಮಾಡ್ತಾರೆ. ಸುಯಾಶ್ ಶರ್ಮಾ ಅವ್ರನ್ನ ಬಾಲ್ ತಿರುಗ್ತಿದೆ, ಸ್ಲೋ ಇದೆ ಪಿಚ್ಚು, ಟರ್ನ್ ಜಾಸ್ತಿ ಕಾಣ್ತಿದೆ ಅನ್ನುವಾಗ, ಅಂದ್ರೆ ಚೆಪಾಕ್ ಅಂತ ಸ್ಟೇಡಿಯಂ ಅಲ್ಲಿ ಏನಾದ್ರು ಆ ತರ ವಿಕೆಟ್ ಕೊಟ್ಟಾಗ ಸುಯಾಶ್ ಶರ್ಮಾ ಅವ್ರನ್ನ ಯೂಸ್ ಮಾಡ್ಬೋದು ಅಂತ ನನಗೆ ಅನ್ಸ್ತಿದೆ. ಇಲ್ಲ ಅಂದ್ರೆ ರಸಿಕ್ ಸಲಾಮ್ದಾರ್ ಅವ್ರ ಮೇಲೆ ಜಾಸ್ತಿ ಇನ್ವೆಸ್ಟ್ ಮಾಡಿದ್ದಾರೆ RCB, 6 ಕೋಟಿ ಮೇಲೆ ಇನ್ವೆಸ್ಟ್ ಮಾಡಿದ್ದಾರೆ. ಅಂದ್ರೆ ಅವರಲ್ಲಿ ಆ ಯಾರ್ಕರ್ ಇದೆ, ಅವರು ಡೆತ್ ಅಲ್ಲಿ ಯೂಸ್ ಮಾಡ್ಬೋದು ಅಂತ ಏನಾದ್ರು ಚಿಂತೆ ಮಾಡಿದ್ದಾರೆ RCB, ಅಥವಾ ಮಿಡ್ಲ್ ಓವರ್ಸ್ ಅಲ್ಲಿ ವಿಕೆಟ್ ಟೇಕರ್ ಆಗಿ ಯೂಸ್ ಮಾಡ್ತಾರ, ಕಾದ್ ನೋಡ್ಬೇಕು. ಭುವನೇಶ್ವರ್ ಕುಮಾರ್ ಅವರು ಡೆತ್ ಅಲ್ಕಿಂತ ಅವ್ರು ಪವರ್ ಪ್ಲೇದಲ್ಲಿ ಮಾಡೋದೇ ತುಂಬಾ ಯೂಸ್ಫುಲ್ RCB ಟೀಮಿಗೆ. ಏನಕ್ಕಂದ್ರೆ ಅವ್ರು ಸ್ವಿಂಗ್ ಮಾಡ್ತಾರೆ, ಸ್ವಿಂಗ್ ಸಖತ್ತಾಗಿ ಮಾಡ್ತಾರೆ. ಅವ್ರನ್ನ ಪವರ್ ಪ್ಲೇದಲ್ಲಿ ಆದಷ್ಟು ಯೂಸ್ ಮಾಡ್ಕೊಂಡ್ರೆ ರನ್ಸ್ ಕಟ್ ಹಾಕ್ಬೋದು, ಮತ್ತೆ ವಿಕೆಟ್ ತೆಗೆಯೋ ಸಾಧ್ಯತೆ ಕೂಡ ಇರುತ್ತೆ. ಡೆತ್ ಅಲ್ಲಿ ಇವ್ರನ್ನ ಏನಾದ್ರು ನೋಡ್ತಿದಾರ ರಸಿಕ್ ಸಲಾಮ್ದಾರ್ ಅವ್ರನ್ನ ಹೇಸಲ್ವುಡ್ ಅವ್ರ ಜೊತೆಗೆ, ಅಥವಾ ಮಿಡ್ಲ್ ಓವರ್ಸ್ ಅಲ್ಲಿ ನೋಡ್ತಿದಾರ ಡೆತ್ ಅಲ್ಲಿ ಬರೀ ಹೇಸಲ್ವುಡ್ ಸಾಕು ಅಂತ ಯೋಚನೆ ಮಾಡ್ತಿದಾರ, ಯಾವ್ದಾದ್ರು ಸ್ಪಿನ್ನರ್ ಜೊತೆಗೆ ಅಂತೂ ಯೋಚನೆ ಮಾಡಕ್ಕಾಗಲ್ಲ. ಯಶ್ ದಯಾಳ್ ಅವ್ರ ಜೊತೆಗೆ ಏನಾದ್ರು ಯೋಚನೆ ಮಾಡ್ತಿದಾರ ಅಂತ ಅನ್ನಿಸ್ತಿದೆ. ಇದು RCB ಪ್ಲೇಯಿಂಗ್ 11 ಸಖತ್ತಾಗಿದೆ ನೋಡಿ. ಬ್ಯಾಟಿಂಗ್ ಅಲ್ಲಿ ಡೆಪ್ತ್ ಇದೆ, ಆಲ್ರೌಂಡರ್ಸ್ ಇದಾರೆ, ಬೇಕಂದ್ರೆ ಬೌಲಿಂಗ್ ಲಿಯಾಮ್ ಲಿವಿಂಗ್ ಸ್ಟೋನ್ ಕೂಡ ಮಾಡ್ತಾರೆ. RCB ಬೌಲಿಂಗ್ ಅಲ್ಲೂ ಏನೋ ತೊಂದರೆ ಇಲ್ಲ, ಬ್ಯಾಟಿಂಗ್ ಅಲ್ಲೂ ಏನೋ ತೊಂದರೆ ಇಲ್ಲ, ಸಖತ್ತಾಗಿ ಕಾಣ್ತಿದೆ RCB ಟೀಮು. ಮತ್ತೆ KKR ಪ್ಲೇಯಿಂಗ್ 11 ನೋಡೋದಾದ್ರೆ KKR ಕಡೆ ಓಪನರ್ ಬರೋ ಸಾಧ್ಯತೆ ಜಾಸ್ತಿ ಇರೋದು ಕ್ವಿಂಟನ್ ಡಿಕಾಕ್ ಮತ್ತೆ ಸುನಿಲ್ ನಾರಾಯಣ್. ನೋಡಿ, KKR ಯಾವಾಗ ಸ್ಟ್ರಗಲ್ ಮಾಡಿದ್ದಾರೆ ಅಂದ್ರೆ ಅವರು ಓಪನರ್ ಆಗಿ ಸುನಿಲ್ ನಾರಾಯಣ್ ಅವ್ರನ್ನ ಕಳ್ಸಿಲ್ಲ ಅಂದ್ರೆ ಸ್ಟ್ರಗಲ್ ಮಾಡಿದ್ದಾರೆ. LSD ಕೋಚರ್ ಆಗಿರ್ತಾರೆ ಗೌತಮ್ ಗಂಭೀರ್ ಅವರು, ಅವಾಗ ಸುನಿಲ್ ನಾರಾಯಣ್ ಓಪನಿಂಗ್ ಬ್ಯಾಟರ್ ಆಗಿ ಬರಲ್ಲ ಕೋಲ್ಕತಾ ನೈಟ್ ರೈಡರ್ಸ್ ಪರವಾಗಿ. ಅಂದ್ರೆ 2023 ಅವ್ರು ಓಪನಿಂಗ್ ಮಾಡಲ್ಲ, ಅವಾಗ KKR ಸ್ಟ್ರಗಲ್ ಮಾಡಿದ್ದಾರೆ. ಅದೇ ಅವ್ರು ಓಪನಿಂಗ್ ನ ಕಳಿಸಿದಾಗ ಅವ್ರು ಏನ್ ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದ್ರೆ ಸುನಿಲ್ ನಾರಾಯಣ್ ಇಂದ, ನೀವು ಔಟ್ ಆದ್ರೂ ತೊಂದರೆ ಇಲ್ಲ, ಆದಷ್ಟು ನೀವು ಪವರ್ ಪ್ಲೇನ ಯೂಸ್ ಮಾಡ್ಕೊಳ್ಳಿ, ಎಲ್ಲರೂ ಒಳಗಿರ್ತಾರೆ, ಇಬ್ರು ಫೀಲ್ಡರ್ ಹೊರಗಿರ್ತಾರೆ, ಆದಷ್ಟು ನೀವು ಯೂಸ್ ಮಾಡ್ಕೊಳ್ಳಿ ಅಂತ ಅಂದು ಅವ್ರನ್ನ ಫ್ರೀಡಮ್ ಕೊಟ್ಬಿಟ್ಟಿದ್ದಾರೆ. ನೀವು ಔಟ್ ಆದ್ರೂ ಏನು ತೊಂದರೆ ಇಲ್ಲ, ಟೀಮಿಗೆ ಏನೋ ತೊಂದರೆ ಇಲ್ಲ, ನಿಮ್ ಬೌಲಿಂಗ್ ಇದೆ ಸಾಕು ನಮಗೆ, ಆ ತರನೇ ಅವ್ರನ್ನ ಕಳ್ಸಿರೋದು. ಅದಕ್ಕೆ ಈ ಸಲನು ಅದೇ ಪ್ಲಾನ್ ಒಂದಿಗೆ ಬರ್ತಾರೆ. ಸುನಿಲ್ ನಾರಾಯಣ್ ಮತ್ತೆ ಕ್ವಿಂಟನ್ ಡಿಕಾಕ್ ಓಪನಿಂಗ್ ಮಾಡ್ತಾರೆ. 1 ಡೌನ್ ಅಜಿಂಕ್ಯ ರಹಾನೆ ಕ್ಯಾಪ್ಟನ್ ಬರ್ತಾರೆ. ನೋಡಿ, 2 ಟೀಮ್ ಕಡೆನೂ ಇವಾಗ ಹೊಸ ಕ್ಯಾಪ್ಟನ್. ಶ್ರೇಯಸ್ ಅಯ್ಯರ್ ಕ್ಯಾಪ್ಟನ್ ಇದ್ದು ಲಾಸ್ಟ್ ಸೀಸನ್, ಅವ್ರನ್ನ ಪಂಜಾಬ್ ಕಿಂಗ್ಸ್ ತಗೊಂಡಿದ್ದಾರೆ ಕ್ಯಾಪ್ಟನ್ಸಿ ಆಗಿ. ಅವರು ರೀಸೆಂಟ್ ಆಗಿ ಚಾಂಪಿಯನ್ಸ್ ಟ್ರೋಫಿ ಅಲ್ಲಿ ಸಖತ್ತಾಗಿ ಆಡಿದ್ದಾರೆ. ಈ ಚಾಂಪಿಯನ್ಸ್ ಟ್ರೋಫಿ ಏನಾದ್ರು ಮುಂಚೆ ನಡೆದಿದ್ರೆ ಆಕ್ಷನ್ ಕಿಂತ ಮುಂಚೆ KKR ಇವ್ರನ್ನ ರಿಟೇನ್ ಮಾಡ್ಕೊಂಡಿರೋರು ಅಂತ ಅನಿಸ್ತಿದೆ. ಅವ್ರಿಗೆ ಇವಾಗ ದೊಡ್ಡ ಹೊಡೆತ ಬಿದ್ದಿದೆ. ಇವಾಗ ಅಜಿಂಕ್ಯ ರಹಾನೆ ಏನ್ ಕಡಿಮೆ ಇಲ್ಲ, ಅವರು ಕೂಡ ಕ್ಯಾಪ್ಟನ್ಸಿ ಮಾಡಿದ್ದಾರೆ ರಾಜಸ್ಥಾನ್ ರಾಯಲ್ಸ್ಗೆ ಮತ್ತೆ CSKಗೆ ರೀಸೆಂಟ್ ಆಗಿ ಸಖತ್ತಾಗಿ ಆಡಿದ್ದಾರೆ. T20ಗೆ ಅವರು ಕೂಡ ಆಡೋ ಕೇಪಬಿಲಿಟಿ ಇದೆ. ಬಟ್ ಯಾವ ರೀತಿ ಅವ್ರ ಫಾರ್ಮ್ ಅಲ್ಲಿ ಇದ್ದಾರೆ, ಯಾವ ರೀತಿ ಟಚ್ ಅಲ್ಲಿ ಇದ್ದಾರೆ ಅಂತ ಕಾದ್ ನೋಡ್ಬೇಕು. ಅವ್ರು ನಂಬರ್ 3 ಬರ್ತಾರೆ. ನಂಬರ್ 4 ಇವರು ವೆಂಕಟೇಶ್ ಅಯ್ಯರ್, ದುಬಾರಿ ಪ್ಲೇಯರ್, 23 ಕೋಟಿಗೆ ಹೋಗ್ತಿದ್ದಾರೆ. RCB ಅಲ್ಲಿ ಒಂದು ಆಕ್ಷನ್ ಅಲ್ಲಿ RCB ಏನಪ್ಪಾ ಅಂದ್ರೆ ಯೋಚನೆ ಆಗಿದ್ದು ಫಸ್ಟ್ ಡೇ ಅಲ್ಲಿ ಇದೆ, ಏನಕ್ಕೆ ಇವರು ಮಾರ್ಕಿ ಪ್ಲೇಯರ್ಸ್ ಗೆ ಹೋಗ್ತಿಲ್ಲ, ಏನಕ್ಕೆ KL ರಾಹುಲ್ ಅವರಿಗೆ ಹೋಗ್ತಿಲ್ಲ, ಏನಕ್ಕೆ ರಿಷಬ್ ಪಂತ್ ಅವ್ರಿಗೆ ಹೋಗ್ಲಿಲ್ಲ ಅಂತೆಲ್ಲ ನಮಗೆ ಒಂಥರ ಬೇಜಾರಾಗಿತ್ತು. ಫಸ್ಟ್ ಡೇ ಅಂತೂ ನಿಜವಾಗ್ಲೂ ಹೇಳ್ಬೇಕು RCB ಮೇಲೆ ಬೇಜಾರಾಗಿತ್ತು.
ಏನಕ್ಕಂದ್ರೆ ವೆಂಕಟೇಶ್ ಅಯ್ಯರ್ ಅವರಿಗೆ ಇವ್ರು ಹೋಗ್ತಿದ್ದಾರೆ 23 ಕೋಟಿವರೆಗೂ. ಅಕಸ್ಮಾತ್ KKR ಏನಾದ್ರು ನಾವು ವೆಂಕಟೇಶ್ ಅಯ್ಯರ್ನ ತಗೊಳಲ್ಲ ಅಂತ ಏನಾದ್ರು ಬಿಟ್ಟಿದ್ರೆ RCB ಇಷ್ಟು ಬಲಿಷ್ಠ ಟೀಮ್ ನ ಕಟ್ಟಕ್ ಆಗ್ತಿರ್ಲಿಲ್ಲ. ಬೌಲಿಂಗ್ ಲೈನ್ ಅಪ್ ಸ್ಟ್ರಾಂಗ್ ಇರ್ತಿರ್ಲಿಲ್ಲ RCB. ಖಂಡಿತವಾಗ್ಲೂ ಹೇಳ್ಬೇಕು, ಈ ತರ RCB ಟೀಮ್ ಆಗ್ತಿರ್ಲಿಲ್ಲ. ಪ್ಲೇಯಿಂಗ್ 11 ಕೂಡ ಪಿಕ್ ಮಾಡೋದು ತುಂಬಾ ಕಷ್ಟ ಆಗಿರೋದು. ಇಷ್ಟೊಂದು ಒಂದೇ ಪ್ಲೇಯರ್ ಮೇಲೆ ಅಂದ್ರೆ ಇವ್ರೇನಾದ್ರು ಕ್ಯಾಪ್ಟನ್ಸಿ ಇದು ಮೆಟೀರಿಯಲ್ ಆಗಿ ನೋಡ್ತಿದ್ದ ಇವ್ರನ್ನ, ವೆಂಕಟೇಶ್ ಅಯ್ಯರ್ ಅವ್ರನ್ನ ಏನಂತ ಗೊತ್ತಾಗ್ಲಿಲ್ಲ. ಅದೊಂದು RCB ಏನಕ್ಕೆ 23 ಕೋಟಿವರೆಗೂ ವೆಂಕಟೇಶ್ ಅಯ್ಯರ್ ಅವ್ರ ಮೇಲೆ ಇನ್ವೆಸ್ಟ್ ಮಾಡಕ್ ಹೋದ್ಲು ಅಂತ ತಿಳಿಲಿಲ್ಲ. ಅಕಸ್ಮಾತ್ KKR ಏನಾದ್ರು ಅವ್ರನ್ನ ತಗೊಂಡಂಗೆ ಹಂಗೆ ಬಿಟ್ಟಿದ್ರೆ RCBಗೆ ಟೀಮ್ ಫಾರ್ಮ್ ಮಾಡೋದಕ್ಕೆ ಕಷ್ಟ ಆಗಿರೋದು. ಅಂದ್ರೆ ಪ್ಲೇಯಿಂಗ್ 11 ನ ಯಾವ ರೀತಿ ಫಾರ್ಮ್ ಮಾಡ್ಬೇಕು, ಯಾರನ್ನ ಫಿಲ್ ಮಾಡ್ಬೇಕು ಅನ್ನೋದನ್ನ ಗೊಂದಲದಲ್ಲಿ ಇರ್ತಿದ್ಲು. ಬಟ್ ಇವಾಗ ಅವ್ರು ತಗೊಂಡಿದ್ದೆ ಒಳ್ಳೇದಾಯ್ತು ಅಂತ ಹೇಳ್ಬೋದು RCBಗೆ. ಅವರು ಕೂಡ ಕ್ಯಾಪ್ಟನ್ಸಿ ಮೆಟೀರಿಯಲ್ ಆಗಿ ನೋಡ್ತಿದ್ರು ಅನ್ಸುತ್ತೆ ವೆಂಕಟೇಶ್ ಅಯ್ಯರ್ ಅವ್ರನ್ನ. ಅಂದ್ರೆ ಅಜಿಂಕ್ಯ ರಹಾನೆ ಅವ್ರು ಕ್ಯಾಪ್ಟನ್ ಮಾಡ್ತಿದ್ದಾರೆ ಈ ವರ್ಷ. ಅವ್ರ ಅಂಡ್ರಲ್ಲಿ ಇವರು ವೈಸ್ ಕ್ಯಾಪ್ಟನ್ ಆಗಿ ಟೀಮ್ ನ ಮುಂದೆ ನಡೆಸ್ತಾರೆ ನೆಕ್ಸ್ಟ್ ಮುಂದೆ ಬರೋ ಸೀಸನ್ ಅಲ್ಲಿ ಅಂತ ಯೋಚನೆ ಮಾಡಿರ್ತಾರೆ. ನಂಬರ್ 4 ವೆಂಕಟೇಶ್ ಅಯ್ಯರ್, ನಂಬರ್ 5 ರಿಂಕು ಸಿಂಗ್, ನಂಬರ್ 6 ಆಂಡ್ರೆ ರಸೆಲ್. ಸಖತ್ತಾಗಿದೆ ಇವ್ರದ್ದು ಬ್ಯಾಟಿಂಗ್ ಲೈನ್ ಅಪ್ ಸಖತ್ತಾಗಿದೆ. ನಂಬರ್ 7 ರಮಣ್ದೀಪ್ ಸಿಂಗ್ ಬರ್ತಾರೆ. ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಎಕ್ಸ್ಟ್ರಾ ಬ್ಯಾಟರ್ ಬರ್ಬೇಕು ಅಂದ್ರೆ ರಘುವಂಶಿ ಅವ್ರನ್ನ ತರ್ತಾರೆ. ಇಲ್ಲ ಅಂದ್ರೆ ಒಬ್ಬ ಎಕ್ಸ್ಟ್ರಾ ಬೌಲರ್ ಬೇಕು ಅಂದ್ರೆ ವೈಭವ್ ಅವರ ಇವ್ರು ಬರೋ ಸಾಧ್ಯತೆ. ಅಂದ್ರೆ ವರುಣ್ ಚಕ್ರವರ್ತಿ ಅವ್ರು ಇಂಪ್ಯಾಕ್ಟ್ ಪ್ಲೇಯರ್ ಆಗ್ತಾರೆ ಅಂತ ನನಗೆ ಅನ್ಸ್ತಿದೆ. ಅವ್ರು ಫಸ್ಟ್ ಏನಾದ್ರು KKR ಬ್ಯಾಟಿಂಗ್ ಆಡದೆ ವರುಣ್ ಚಕ್ರವರ್ತಿ ಅವ್ರನ್ನ ಪ್ಲೇಯಿಂಗ್ 11 ಅಲ್ಲಿ ಇಟ್ಟಿರಲ್ಲ ಅಂತ ನನ್ನ ಅನಿಸಿಕೆ. ಅವರು ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಬರ್ತಾರೆ ಪ್ಲೇಯಿಂಗ್ 11 ಅಲ್ಲಿ. ಅವ್ರ ಬದಲಿಗೆ ರಘುವಂಶಿ ಅವರು ಪ್ಲೇಯಿಂಗ್ 11 ಅಲ್ಲಿ ಇರ್ತಾರೆ ಅಂತ ನನಗೆ. ಏನಕ್ಕಂದ್ರೆ ಬ್ಯಾಟಿಂಗ್ ಕೇಪಬಿಲಿಟಿ ಇಲ್ಲ ವರುಣ್ ಚಕ್ರವರ್ತಿ ಅವ್ರ ಹತ್ರ. ಹರ್ಷಿತ್ ರಾಣಾ ಬ್ಯಾಟಿಂಗ್ ಆಡ್ತಾರೆ, ವೈಭವ್ ಅವರ ಬ್ಯಾಟಿಂಗ್ ಆಡ್ತಾರೆ, ಸ್ಪೆನ್ಸರ್ ಜಾನ್ಸನ್ ಕೂಡ ಇಷ್ಟು ಬ್ಯಾಟಿಂಗ್ ಆಡ್ತಾರೆ. ಆದ್ರೆ ಇವ್ರ ಹತ್ರ ಬ್ಯಾಟಿಂಗ್ ಕೇಪಬಿಲಿಟಿ ಇಲ್ಲ ವರುಣ್ ಚಕ್ರವರ್ತಿ ಅವ್ರ ಹತ್ರ. ಅವ್ರನ್ನ ಇಂಪ್ಯಾಕ್ಟ್ ಪ್ಲೇಯರ್ ಆಗಿ ಯೂಸ್ ಮಾಡ್ಬೋದು ಯಾವಾಗ ಅವ್ರು ಬೌಲಿಂಗ್ ಮಾಡ್ತಾರೋ. ಅಕಸ್ಮಾತ್ ಫಸ್ಟ್ KKR ಬೌಲಿಂಗ್ ಮಾಡ್ತಿದ್ದಾರೆ ಅಂದ್ರೆ ವರುಣ್ ಚಕ್ರವರ್ತಿ ಪ್ಲೇಯಿಂಗ್ 11 ಅಲ್ಲಿ ಇದ್ದೇ ಇರ್ತಾರೆ. ಇದು ನನ್ನ ಪ್ಲೇಯಿಂಗ್ 11 KKRದು ಈ ತರ ಇರುತ್ತೆ ಅಂತ ನನ್ನ ಅನಿಸಿಕೆ. RCBದು ಈ ತರ ಇರುತ್ತೆ ಅಂತ. ಇವಾಗ ನೋಡಿ ಕಂಪ್ಯಾರಿಸನ್ ಅಲ್ಲಿ ಅಷ್ಟೇನು ವ್ಯತ್ಯಾಸ ಇಲ್ಲ. KKR ಟೀಮ್ ಅಲ್ಲಿ ಲಾಸ್ಟ್ ಸೀಸನ್ ಯಾವ್ಯಾವ ಪ್ಲೇಯರ್ ಇದ್ದ ಅವ್ರನ್ನೇ ಆಲ್ಮೋಸ್ಟ್ ರಿಟೈನ್ ಮಾಡ್ಕೊಂಡಿದ್ದಾರೆ. ಮಿಚೆಲ್ ಸ್ಟಾರ್ಕ್ ನ ಬಿಟ್ಟಿದ್ದಾರೆ, ಅವ್ರ ಬದಲಿಗೆ ಸ್ಪೆನ್ಸರ್ ಜಾನ್ಸನ್ ನ ತಂದಿದ್ದಾರೆ. ಅಲ್ಲೊಂದ್ ಸ್ವಲ್ಪ ವೀಕ್ ಲಿಂಕ್ ಕಾಣ್ತಿದೆ ನೋಡಿ. ಮಿಚೆಲ್ ಸ್ಟಾರ್ಕ್ ಅವರು ಲಾಸ್ಟ್ ಸೀಸನ್ ಲೀಗ್ ಮ್ಯಾಚ್ ಅಲ್ಲಿ ಇಂಪ್ಯಾಕ್ಟ್ ಮಾಡಿಲ್ಲ ಅನ್ನೋದು ಕೂಡ ನಾಕ್ಔಟ್ ಅಲ್ಲಿ ಇಂಪ್ಯಾಕ್ಟ್ ಮಾಡ್ಕೊಟ್ರು. ಅದೇ ರೀತಿ ಸ್ಪೆನ್ಸರ್ ಜಾನ್ಸನ್ ಮಾಡ್ತಾರ. ಆದ್ರೆ KKR ಕಡೆ ಏನಪ್ಪ ಪ್ಲಸ್ ಅಂದ್ರೆ ಅವ್ರ ಹತ್ರ ಇಬ್ರು ಮಿಸ್ಟ್ರಿ ಸ್ಪಿನ್ನರ್ ಇದ್ದಾರೆ, ಸುನಿಲ್ ನರೇನ್ ಮತ್ತೆ ವರುಣ್ ಚಕ್ರವರ್ತಿ. ಇವ್ರನ್ನ RCB ಪ್ಲೇಯರ್ಸ್ ಯಾವ ರೀತಿ ಫೇಸ್ ಮಾಡ್ತಾರೆ ಅನ್ನೋದೇ ಇವತ್ತಿನ ಮ್ಯಾಚ್ ಅಲ್ಲಿ ದೊಡ್ಡ ಪ್ರಶ್ನೆ ಅಂತ ಹೇಳ್ಬೋದು. ಇವ್ರನ್ನ ಫೇಸ್ ಮಾಡೋ ತಾಕತ್ತಿರೋದು RCB ಕಡೆ. ಸ್ಪಿನ್ನರ್ಸ್ ಗೆ ಸಖತ್ತಾಗಿ ಸ್ಟ್ರೈಕ್ ರೇಟ್ ಇಟ್ಕೊಂಡಿರೋದು ಅದು ರಜತ್ ಪಟಿದಾರ್ ಮತ್ತೆ ಇಂಡಿಯನ್ ಬ್ಯಾಟರ್ಸ್ ಇವ್ರನ್ನ ಫೇಸ್ ಮಾಡೋ ತಾಕತ್ತಿದೆ. ಇವ್ರ ವಿರುದ್ಧ ಓವರ್ಸೀಸ್ ಪ್ಲೇಯರ್ಸ್ ಆಡದೆ ನಿಜವಾಗ್ಲೂ ತಿನ್ಕಾಡ್ತಾರೆ. ಲಿವಿಂಗ್ ಸ್ಟೋನ್ ಮತ್ತೆ ಟಿಮ್ ಡೇವಿಡ್ ಮತ್ತೆ ಫಿಲ್ ಸಾಲ್ಟ್ ಓಕೆ ಒಂದ್ ಸ್ವಲ್ಪ ಆಡ್ತಾರೆ, ಬಟ್ ಇವರಿಬ್ರು ಅಷ್ಟೇನಿಲ್ಲ ಸ್ಪಿನ್ನರ್ಸಿಗೆ. ಅದಕ್ಕೆ ಲಿವಿಂಗ್ ಸ್ಟೋನ್ ಅವ್ರನ್ನ ಟಾಪ್ ಆಫ್ ದಿ ಆರ್ಡರ್ ಅಲ್ಲಿ ನಂಬರ್ 3 ಅಲ್ಲಿ ಕಳಿಸ್ಬೇಕು. ನಂಬರ್ 4, ನಂಬರ್ 5, ನಂಬರ್ 6, ನಂಬರ್ 7 ಅಲ್ಲಿ ಇಂಡಿಯನ್ ಬ್ಯಾಟರ್ಸ್ ಇದ್ರೆ ಸೂಕ್ತ. ಇವ್ರನ್ನ ಫೇಸ್ ಮಾಡ್ಬೇಕು ಅಂದ್ರೆ ಇವರೇ ಸೂಕ್ತ ಆಗ್ತಾರೆ ಇಂಡಿಯನ್ ಪ್ಲೇಯರ್ಸ್. ನಿಮ್ಮ ಅನಿಸಿಕೆ ಏನು? RCB ಗೆಲ್ತಾರ, KKR ಗೆಲ್ತಾರ? ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ನನಗೆ ಏನಿಸ್ತಿದೆ ಇವತ್ತೇನೋ RCB ಗೆಲ್ತಾರೆ ಅಂತ ನನಗೆ ಅನ್ಸ್ತಿದೆ. ಇವತ್ತಿನ ಮ್ಯಾಚ್ ಅಲ್ಲಿ ನನ್ನ ಪ್ರೆಡಿಕ್ಷನ್ RCB ಗೆದ್ದೆ ಗೆಲ್ತಾರೆ. ನಾವು ಯಾವತ್ತೂ ಕೂಡ RCB ಬಿಡ್ಕೊಡಕ್ ಆಗಲ್ಲ, RCBನೇ ಗೆಲ್ತಾರೆ ಅಂತ ಹೇಳ್ತೀವಿ. ಟೀಮ್ ಕಂಪ್ಯಾರಿಸನ್ ಅಲ್ಲೂ ಅಷ್ಟೇನ್ ವ್ಯತ್ಯಾಸ ಇಲ್ಲ ಗುರು. ಹೇಳ್ತಾರೆ RCB ಟೀಮ್ ಹಂಗಿಲ್ಲ, ಅವ್ರಿಗೆ ಕರೆಕ್ಟ್ ಆಗಿ ರಿಪ್ಲೇಸ್ಮೆಂಟ್ ಇಲ್ಲ. ರಿಪ್ಲೇಸ್ಮೆಂಟ್ ಕರೆಕ್ಟ್, ರಿಪ್ಲೇಸ್ಮೆಂಟ್ ಒಂದೊಂದ್ ಹತ್ರ ಇಲ್ಲ RCBಗೆ, ಅದನ್ನ ಒಪ್ಕೊಬೇಕು. ಆದ್ರೆ ಸಖತ್ತಾಗಿ ಬಲಿಷ್ಠವಾಗಿದೆ ಪ್ಲೇಯಿಂಗ್ 11. ಇವಾಗ ಎಲ್ಲರೂ ಫಿಟ್ ಇದ್ದಾರೆ, ಹೇಸಲ್ವುಡ್ ಫಿಟ್ ಇದ್ದಾರೆ, ಭುವನೇಶ್ವರ್ ಕುಮಾರ್ ಎಲ್ಲರೂ ಕೂಡ ಫಿಟ್ ಆಗಿರೋದ್ರಿಂದ RCB ದಲ್ಲಿ ಏನು ಕೂಡ ತೊಂದರೆ ಕಾಣ್ತಿಲ್ಲ ನನಗೆ. ನಿಮಗೆ ಏನಿಸ್ತಿದೆ ಅದನ್ನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಇವತ್ತಿನ ಪ್ರೆಡಿಕ್ಷನ್ RCB ಗೆಲ್ತಾರೆ. IPL 2024 ಅಲ್ಲಿ ನಾವು KKR ಮೇಲೆ ಇದೇ ಗ್ರೀನ್ ಜರ್ಸಿ ಹಾಕೊಂಡು ಆಡುವಾಗ 1 ರನ್ ಇಂದ ಸೋತಿರ್ತೀವಿ. ಅವಾಗ ಕರಣ್ ಶರ್ಮಾ ಅವರು ಅಂದ್ರೆ RCB ಗೆಲ್ಲಲ್ಲ ಅನ್ನೋ ತರಾನೇ ಇರುತ್ತೆ. ಕರಣ್ ಶರ್ಮಾ ಅವರು 2 6 ಹೊಡಿತಾರೆ ಮಿಚೆಲ್ ಸ್ಟಾರ್ಕ್ ಅವರಿಗೆ, ಆಮೇಲೆ ಕಾಟನ್ ಬೋಲ್ಡ್ ಆಗ್ತಾರೆ. ಅದಾದ ನಂತರ ಲಾಸ್ಟ್ ಬಾಲ್ ಅಲ್ಲಿ 1 ರನ್ ಇಂದ ಸೋಲೋದಕ್ಕೆ ರನ್ ಔಟ್ ಕಾರಣ ಆಗುತ್ತೆ. ಆ ರನ್ ಔಟ್ ಮಾಡಿದ್ಯಾರು? ಫಿಲ್ ಸಾಲ್ಟ್. ಅವರು ಈ ಸಲ ಇವಾಗ RCB ಅಲ್ಲಿ ಇದ್ದಾರೆ. ಅವರೇ ಇವತ್ತಿನ ಮ್ಯಾಚ್ ಗೆಲ್ಸ್ಕೊಡ್ಬೇಕು ಅಂತ ನಮ್ಮ ಆಸೆ. ಇವತ್ತು RCB ಗೆಲ್ತಾರೆ ಅಂತ ಬೋಲ್ಡ್ ಪ್ರೆಡಿಕ್ಷನ್ ಮಾಡ್ತಿದ್ದೀನಿ. ನಿಮಗೆ ಏನಿಸ್ತಿದೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಯಾವ ರೀತಿ ಇದೆ ಪ್ಲೇಯಿಂಗ್ 11, ಇನ್ನು ಏನೇನ್ ಚೇಂಜಸ್ ಮಾಡಬೇಕು, RCB ಪ್ಲೇಯಿಂಗ್ 11 ಯಾವ ರೀತಿ ಇದ್ರೆ ಚೆನ್ನಾಗಿರುತ್ತೆ, ನಿಮ್ಮ ಅನಿಸಿಕೆನ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಪ್ಲೇಯಿಂಗ್ 11 ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಅಂತ ಹೇಳ್ತಾ, ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಿದ್ದೀನಿ. ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು.